ವರ್ಷದ ಅವರ ಸಾಧನೆ ಏನು ಅಂತೇಳಿ ನಾನು ಹೇಳಕ್ ಬಯಸ್ತೀನಿ. ಅವ್ರು ತಂದಂತ ಅನುದಾನ ಎಷ್ಟು, ಮಾಡಿದಂತ ಯೋಜನೆಗಳು ಏನು, ಅಮೃತ ಯೋಜನೆ ತಗೊಂಡ್ರು ಅದನ್ನು ಬೆಳೆಗಳಿಗೆ ಬಿತ್ತು. ಜೊತೆಗೆ JJM ಅಂತೇಳಿ ಸೆಂಟ್ರಲ್ ಸ್ಕೀಮ್ ಅನ್ನ ತಗೊಂಡ್ಬಂದಿದ್ದಾರೆ. ಸೆಂಟ್ರಲ್ ಸ್ಕೀಮ್ ಅನ್ನು ಪೂರ್ತಿ ವಿಫಲವಾದಂತ ಸ್ಕೀಮು. ಅದನ್ನ ರಿಪೇರ್ ಮಾಡಿ ನಾವು ಮೊದಲೇ ನೀರಿನ ಶೇಖರಣೆ ಮಾಡ್ಬೇಕು. ಇವತ್ತು ಮನೆ ಮುಂದೆ ನಲ್ಲಿ ಹಾಕೋದು ದೊಡ್ಡದ, ಗರ್ಗರ್ ನಲ್ ಅಂತ ಹೇಳ್ತಾರೆ. ಆ ನಲ್ಲಿ ನೀರೇ ಇಲ್ಲ ಅಂತಂದ್ರೆ ಗರ್ಗರ್ ನಲ್ ಹಾಕಿ ಪ್ರಯೋಜನ ಹೇಳಿ. ಇವತ್ತು ವಿಶೇಷವಾಗಿ ನೀರನ್ನ ನಾವು ಫಸ್ಟ್ ಸಂಗ್ರಹ ಮಾಡಿ ಕ್ರೋಢೀಕರಣ ಮಾಡಿ ನಾವು ಅದಕ್ಕೆ ಸುಸಜ್ಜಿತವಾದಂತ ವಾಟರ್ ಟ್ಯಾಂಕ್ ನೀರಿನ ಫೆಸಿಲಿಟಿ ಮಾಡಿ ನಾವು ಅದಕ್ಕೆಲ್ಲ ಪೈಪ್ಲೈನ್ ಮಾಡೋದ್ರಿಂದ ನಲ್ಲಿಗಳು ಹಾಕ್ಬೇಕು. ಇವತ್ತು ನಲ್ಲಿ ಹಾಕ್ಬಿಟ್ಟು ರಸ್ತೆ ತೋಡಿ ಅದಕ್ಕೆ ಕನೆಕ್ಷನ್ ಕೊಡ್ತಾರೆ ಹಳ್ಳಿಗಳಲ್ಲಿ ಅಂತಂದ್ರೆ ಸಿಮೆಂಟ್ ರಸ್ತೆ ಆಗಿರ್ಬೋದು, ಸಿಸಿ ರಸ್ತೆಗಳಾಗಿರ್ಬೋದು, ಎಲ್ಲವನ್ನ ಹೊಡೆದೊಡ್ದು ಚಿತ್ರ ಮಾಡಿದ್ದಾರೆ. ಯಾವ ರಸ್ತೆ ಇವತ್ತು ಕಷ್ಟಪಟ್ಟು ಅನುದಾನದಲ್ಲಿ ರಸ್ತೆಗಳನ್ನ ಮಾಡಿದ್ರು ಅದು ಎಲ್ಲವನ್ನ ಒಡೆದು ಇವತ್ತು ಆ ನಲ್ಲಿಯನ್ನ ಇವತ್ತು ಹಾಕಿದ ಮೇಲೆ ಕನೆಕ್ಷನ್ ಕೊಡ್ತಾ ಇರೋದು. ಇದು ಯಾಕೆ ಇದು ಅವ್ರಿಗೆ ಅರ್ಥ ಆಗ್ತಾ ಇರುವ ಸ್ಕೀಮ್ ಬಗ್ಗೆ ಏನ್ ಮೊದಲು ಮಾಡ್ಬೇಕು ಆಮೇಲೆ ಏನ್ ಮಾಡ್ಬೇಕು ಅನ್ನೋದು ಅವ್ರಿಗೆ ಅರಿವಿಂದ ಮಾಡ್ತಾ ಇದ್ದಾರೋ, ಜನರಿಗೆ ಹೋರಾಟಕ್ಕೋಸ್ಕರ ಮಾಡ್ತಾ ಇದ್ದಾರೋ ಅದು ಅರ್ಥ ಆಗ್ತಾ ಇಲ್ಲ. ಇಂಥ ಬರ ಪರಿಸ್ಥಿತಿಯಲ್ಲಿ ನೀರಿನ ಸಮರ್ಥ ಪೂರೈಕೆನೇ ಇಲ್ಲ. ಆದ್ರೆ ಮನೆ ಮುಂದೆ ನಲ್ಲಿ ಹಾಕಿ ಕೈ ಬಿಟ್ಟಿದ್ದಾರೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.